ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು ಹಿಂದೆ ಮೇಕೆದಾಟು ಯೋಜನೆ ವಿಚಾರವಾಗಿ ಮಾಡಿದ್ರು. ಜೊತೆಗೆ ಈಗ ತಮಿಳುನಾಡಲ್ಲಿ ವಿಜಯ್ ಕೂಡ ಇರುವಂಥದ್ದು, ಇಬ್ಬರು ಸ್ನೇಹಿತರು ಗೆದ್ದಾಗ ಇವರು ವಿಶ್ ಮಾಡಿದ್ರು. ಸೊ ಅದೇ ವಿಜಯ್ ಹೋಗ್ಬಿಟ್ಟು ಮತ್ತೆ ಅದನ್ನ ಏನು ಡ್ಯಾಮ್ ಕಟ್ಟಬಾರ್ದು ಅಂತ ಆರೋಪಗಳನ್ನ ಮಾಡ್ತಾರೆ ಅವರು. ಪಾದಯಾತ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತಕ್ಕಂಥದ್ದು ಭಾಳ ಸುಲಭ. ಇವ್ರ ಸರ್ಕಾರ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳು ಆಗಿದೆ ಈಗ ಆಲ್ರೆಡಿ. DMK ಸರ್ಕಾರ ಇವರ ಮಿತ್ರ ಪಕ್ಷವೇ ಅಲ್ಲಿ ಆಡಳಿತದಲ್ಲಿ ಇದ್ದಿತ್ತು. ಆವಾಗಲೇ ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರದಾಗ 40% ಕಮಿಷನ್ ಆರೋಪ ಇತ್ತು. ಡಿ ಕೆ ಶಿವಕುಮಾರ್ ಮೇಲೆ ಸರಿ ಹೋಗುತ್ತಾ ಹೇಗೆ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಡಿ ಕೆ ಶಿವಕುಮಾರ್ ಅವ್ರು ಏನು ಅಂತೇಳಿ ಕಳೆದ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಈಗ ಏನೋ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ಒಳ್ಳೆ ಆಡಳಿತ ನೀಡಲಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಯತ್ನಾಳ್ ಅವರು ಏನು ಡಿ ಕೆ ಶಿ ಮುಖ್ಯಮಂತ್ರಿ ಆದಷ್ಟೇ ಮೊದಲನೇ ಕರೆ ಹೋಗಿರೋದೇ ರಾಜ್ಯಾಧ್ಯಕ್ಷರಿಂದ ಬಿಜೆಪಿ, ಇದು ಅವ್ರಿಗೆ ಖುಷಿ ತರುವಂಥ ವಿಚಾರ ಅಂತ ನೋಡ್ರಿ ಪಾಪ, ನೀವು ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ದರೆ ತಿಂದಿದ್ದು ಅರಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ದರೆ ಮೀಡಿಯಾದಲ್ಲಿ ಪ್ರಚಾರ ಸಿಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ತೆಗೆದುಕೊಳ್ಳದೆ ಹೋದರೆ ರಾಜಕೀಯವಾಗಿ ಕಳೆದು ಹೋಗ್ತಾರೆ. ಹಾಗಾಗಿ ಕೆಲವರು ಬೇರೆ ಬೇರೆ ಮುಖಂಡಗಳು ನನ್ನ ಹೆಸರನ್ನು ತೆಗೆದುಕೊಳ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸಂಘಟನೆನ ಬಲಪಡಿಸ್ಕೊಂಡು ಮುಂದೆ ಯಾವ ರೀತಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು ಆ ನಿಟ್ಟನ್ನು ಕಾರ್ಯತಂತ್ರವನ್ನು ರೂಪಿಸ್ತೇವೆ. ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು ಹಿಂದೆ ಮೇಕೆದಾಟು ಯೋಜನೆ ವಿಚಾರವಾಗಿ ಮಾಡಿದ್ರು. ಜೊತೆಗೆ ಈಗ ತಮಿಳುನಾಡಲ್ಲಿ ವಿಜಯ್ ಕೂಡ ಇರುವಂಥದ್ದು, ಇಬ್ಬರು ಸ್ನೇಹಿತರು ಗೆದ್ದಾಗ ಇವರು ವಿಶ್ ಮಾಡಿದ್ರು. ಸೊ ಅದೇ ವಿಜಯ್ ಹೋಗ್ಬಿಟ್ಟು ಮತ್ತೆ ಅದನ್ನ ಏನು ಡ್ಯಾಮ್ ಕಟ್ಟಬಾರ್ದು ಅಂತ ಆರೋಪಗಳನ್ನ ಮಾಡ್ತಾರೆ ಅವರು. ಪಾದಯಾತ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತಕ್ಕಂಥದ್ದು ಭಾಳ ಸುಲಭ. ಇವ್ರ ಸರ್ಕಾರ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳು ಆಗಿದೆ ಈಗ ಆಲ್ರೆಡಿ. DMK ಸರ್ಕಾರ ಇವರ ಮಿತ್ರ ಪಕ್ಷವೇ ಅಲ್ಲಿ ಆಡಳಿತದಲ್ಲಿ ಇದ್ದಿತ್ತು. ಆವಾಗಲೇ ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರದಾಗ 40% ಕಮಿಷನ್ ಆರೋಪ ಇತ್ತು. ಡಿ ಕೆ ಶಿವಕುಮಾರ್ ಮೇಲೆ ಸರಿ ಹೋಗುತ್ತಾ ಹೇಗೆ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಡಿ ಕೆ ಶಿವಕುಮಾರ್ ಅವ್ರು ಏನು ಅಂತೇಳಿ ಕಳೆದ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಈಗ ಏನೋ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ಒಳ್ಳೆ ಆಡಳಿತ ನೀಡಲಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಯತ್ನಾಳ್ ಅವರು ಏನು ಡಿ ಕೆ ಶಿ ಮುಖ್ಯಮಂತ್ರಿ ಆದಷ್ಟೇ ಮೊದಲನೇ ಕರೆ ಹೋಗಿರೋದೇ ರಾಜ್ಯಾಧ್ಯಕ್ಷರಿಂದ ಬಿಜೆಪಿ, ಇದು ಅವ್ರಿಗೆ ಖುಷಿ ತರುವಂಥ ವಿಚಾರ ಅಂತ ನೋಡ್ರಿ ಪಾಪ, ನೀವು ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ದರೆ ತಿಂದಿದ್ದು ಅರಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ದರೆ ಮೀಡಿಯಾದಲ್ಲಿ ಪ್ರಚಾರ ಸಿಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ತೆಗೆದುಕೊಳ್ಳದೆ ಹೋದರೆ ರಾಜಕೀಯವಾಗಿ ಕಳೆದು ಹೋಗ್ತಾರೆ. ಹಾಗಾಗಿ ಕೆಲವರು ಬೇರೆ ಬೇರೆ ಮುಖಂಡಗಳು ನನ್ನ ಹೆಸರನ್ನು ತೆಗೆದುಕೊಳ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸಂಘಟನೆನ ಬಲಪಡಿಸ್ಕೊಂಡು ಮುಂದೆ ಯಾವ ರೀತಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು ಆ ನಿಟ್ಟನ್ನು ಕಾರ್ಯತಂತ್ರವನ್ನು ರೂಪಿಸ್ತೇವೆ.